ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಇಂಗ್ಲೀಷ್ ಸೋ ಈಸಿ. ಇವತ್ತು ನಾವು LPA 3 ಅಂತಂದರೆ ಲೆಸನ್ ಬೇಸ್ ಅಸೆಸ್ಮೆಂಟ್ ನಂಬರ್ 3 ಇದರ ಮಾಡೆಲ್ ಕ್ವೆಶ್ಚನ್ ಪೇಪರ್, ಅದಕ್ಕೆ ಉತ್ತರಗಳನ್ನ ನೋಡೋಣ. ನಿಮಗೆ ನಾನು ಹಿಂದೆನೇ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಬ್ಲೂ ಪ್ರಿಂಟ್ ಹೇಗೆ ಇರುತ್ತೆ ಅಂತ. ಅಂದರೆ ಲಾಟ್ಸ್ ಮತ್ತು ಹಾರ್ಟ್ಸ್ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನಾನು ಅದರ ಬಗ್ಗೆ ಡೀಟೇಲಾಗಿ ಹೋಗೋದಿಲ್ಲ. ಇಲ್ಲಿ ನಿಮಗೆ 2 ಪಾಠ ಇದೆ. ಎವ್ರಿಥಿಂಗ್ ಐ ನೀಡ್ ಟು ನೋ, ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಮತ್ತು ಅ ಸನಿ ಮಾರ್ನಿಂಗ್. ಮತ್ತು ವರ್ಕ್ ಬುಕ್ ಅಂದರೆ ಗ್ರಾಮರ್ ಪಾರ್ಟಲ್ಲಿ ನಿಮಗೆ ಪ್ಯಾಸಿವ್ ಫಾರ್ಮ್ಸ್ ಆಫ್ ದ ವರ್ಬ್, ಕರೆಕ್ಷನ್ ಆಫ್ ಎರರ್ಸ್, ಟೆನ್ಸ್ ಫಾರ್ಮ್ಸ್, ಇವು 3 ಇದೆ. 45 ಮಾರ್ಕ್ಸ್ಗೆ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ನೀವು ಅದರಲ್ಲಿ 30 ಮಾರ್ಕ್ಸ್ಗೆ ಆನ್ಸರ್ ಬರೀಬೇಕು. ಈಗ ಕ್ವೆಶ್ಚನ್ ಪೇಪರ್ ನೋಡೋಣ. ಕ್ವೆಶ್ಚನ್ ಆನ್ಸರ್ಸ್ಗೆ ಹೋಗೋದಕ್ಕೆ ಮುಂಚೆ ನಾವಿಲ್ಲಿ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ನೋಡೋಣ. ಈ ಎಕ್ಸಾಮ್ ನಿಮಗೆ 45 ಮಿನಿಟ್ಸ್ಗೆ ಇರುತ್ತೆ. ಆಮೇಲೆ ದಿಸ್ ಇಸ್ ಫಾರ್ 30 ಮಾರ್ಕ್ಸ್. ಟೋಟಲ್ ನಂಬರ್ ಆಫ್ ಕ್ವೆಶ್ಚನ್ಸ್ 18. ಮತ್ತು ಪಾರ್ಟ್ ಎನಲ್ಲಿ 10 ಕ್ವೆಶ್ಚನ್ಸ್ ಇದೆ. ಅದರಲ್ಲಿ ನೀವು 10 ಕ್ವೆಶ್ಚನ್ಸ್ಗೂ ಉತ್ತರ ಬರೀಬೇಕು. ಇದರಲ್ಲಿ ಯಾವುದೇ ಚಾಯ್ಸ್ ಇರೋದಿಲ್ಲ. ಫಸ್ಟ್ ಕ್ವೆಶ್ಚನ್: which of the following is not the real value of the forest according to the peasant women of Garhwal as mentioned in the essay by Vandana Shiva? ಅಂದರೆ ಈ ಗರ್ವಾಲ್ ಗ್ರಾಮೀಣ ಮಹಿಳೆಯರ ಪ್ರಕಾರ ಅರಣ್ಯದ ನೈಜ ಮೌಲ್ಯ ಇಲ್ಲಿ ಏನಂತ ಕೇಳಿದರೆ, ಯಾವುದು ಅಂತ ನಿಮಗೆ ಗೊತ್ತಿದ್ರೆ ಯಾವುದು ಅಲ್ಲ ಅಂತ ನೀವು ಹೇಳ್ಬೋದು. ಇಲ್ಲಿ ನಾಟ್ ದ ರಿಯಲ್ ವ್ಯಾಲ್ಯೂ ಅಂತ ಕೇಳಿದ್ದಾರೆ. ಇಲ್ಲಿ ನಾವು ಅಕಾರ್ಡಿಂಗ್ ಟು ದ ಪೆಸೆಂಟ್ ವಿಮೆನ್ ಆಫ್ ಗರ್ವಾಲ್, ದ ರಿಯಲ್ ವ್ಯಾಲ್ಯೂ ಆಫ್ ಫಾರೆಸ್ಟ್ ಲೈಸ್ ಇನ್ ದ ಸ್ಪ್ರಿಂಗ್ಸ್ ಅಂಡ್ ಸ್ಟ್ರೀಮ್ಸ್, ಫುಡ್ ಫಾರ್ ದೇರ್ ಕ್ಯಾಟಲ್, ಫ್ಯೂಯಲ್ ಫಾರ್ ದೇರ್ ಹರ್ಟ್ಸ್, ಆ್ಯಂಡ್ ಟಿಂಬರ್ ವಾಸ್ ವ್ಯೂಡ್ ಆಸ್ ಅ ಕಮರ್ಷಿಯಲ್ ಕಮಾಡಿಟಿ by the loggers, and it's not a real ecosystem value by the women. So the answer here is option D, that is timber. Next question: Vandana Shiva started Navadanya farm in the year? The answer is 1994. Please read the textbook properly. ನಿಮಗೆ ಕನ್ಫ್ಯೂಸ್ ಆಗುತ್ತೆ ಯಾವಾಗಲೂ. In 1987 she started the Navadanya movement, but the Navadanya farm in the Doon Valley was established in 1994. Earth democracy is a shift from dash to ecocentrism according to Vandana Shiva. Illi the correct answer is option B, anthropocentrism. Earth democracy ಅಂತಂದರೆ ಏನು? ಪೃಥ್ವಿ ಅಥವಾ ಭೂಮಿಯ ಪ್ರಜಾಪ್ರಭುತ್ವ. ಆಮೇಲೆ ಈಕೋಸೆಂಟ್ರಿಸಮ್ ಅಂತಂದರೆ ಪರಿಸರ ಕೇಂದ್ರಿತ ಚಿಂತನೆ. ಅಲ್ಲಿ ಮಾನವ ಕೇಂದ್ರಿತ ಚಿಂತನೆಯಿಂದ ಪರಿಸರ ಕೇಂದ್ರಿತ ಚಿಂತನೆಗೆ ಬದಲಾವಣೆನ ಯಾವುದು ಸೂಚಿಸುತ್ತೆ? ಅರ್ತ್ ಡೆಮೋಕ್ರಸಿ. ಸೊ ಇಲ್ಲಿ ಮಾನವ ಕೇಂದ್ರಿತ ಅಂತಂದರೆ ಆಂಥ್ರೋಪೊಸೆಂಟ್ರಿಸಮ್ ಅಂತ ಅರ್ಥ. ಮನುಷ್ಯರೇ ಸೆಂಟರ್, ಮನುಷ್ಯರೇ ಕೇಂದ್ರ ಬಿಂದು, ಅದರ ಸುತ್ತಲೂ ಎಲ್ಲರೂ ಸುತ್ತುತ್ತೆ ಅನ್ನೋದು ಆಂಥ್ರೋಪೊಸೆಂಟ್ರಿಸಮ್. ಅದರಿಂದ ಶಿಫ್ಟ್ ಆಗಬೇಕು ಯಾವುದಕ್ಕೆ? ಈಕೋಸೆಂಟ್ರಿಸಮ್ ಅಂತಂದರೆ ಪರಿಸರನ ನಾವು ಕೇಂದ್ರವಾಗಿ ಮಾಡ್ಕೊಳ್ಬೇಕು ಅಂತ ಇದರ ಅರ್ಥ. Next question: according to Vandana Shiva, the country that recognized the rights of nature in its constitution is options ಏನು? Bolivia, Ecuador, South Africa, Canada. The correct answer here is option C, Ecuador. ತನ್ನ ಸಂವಿಧಾನದಲ್ಲಿ ರೈಟ್ಸ್ ಆಫ್ ನೇಚರ್ ಅಂತಂದರೆ ಪ್ರಕೃತಿಯ ಹಕ್ಕುಗಳನ್ನು ಗುರುತಿಸಿದ ಮೊದಲ ದೇಶ ಈಕ್ವೆಡರ್. ನೆಕ್ಸ್ಟ್ ಕ್ವೆಶ್ಚನ್: Vandana Shiva believes that dash has been the teacher of abundance and freedom, cooperation and mutual giving. Options are monoculture, capitalism, separatism, biodiversity. The correct answer to this is biodiversity. ಅದಕ್ಕೂ ಮುಂಚೆ 5th ಒಂದು ಬಿಟ್ಟು ಹೋಗಿದೆ. Let us look at it. Complete the analogy with reference to Vandana Shiva's essay, Everything I Need to Know, I Learned in the Forest. Terra nullius is to empty land. Terra madre is what is the answer? Mother Earth. Meaning ಇಲ್ಲಿ ಟೆರಾ ನಲ್ಲಿಯಸ್ ಅಂತಂದರೆ ಖಾಲಿ ಭೂಮಿ, ಮಾದ್ರೆ ಅಂದರೆ ತಾಯಿ, ಮದರ್. ಸೊ ಟೆರಾ ಮಾದ್ರೆ ಅಂದರೆ ಮದರ್ ಅರ್ತ್ ಅಂತ ಅರ್ಥ. ಮತ್ತು ಇದಕ್ಕೆ ವಂದನಾ ಶಿವ ಅವರ ಪ್ರಕಾರ ಜೀವ ವೈವಿಧ್ಯತೆ, ಬಯೋಡೈವರ್ಸಿಟಿ ಅಂತಂದ್ರೇನು? ಜೀವ ವೈವಿಧ್ಯತೆಯೇ ಅವರಿಗೆ ಸಮೃದ್ಧಿ, ಸ್ವಾತಂತ್ರ್ಯ
ಮತ್ತು ಪರಿಸರ ಸಹಕಾರ ಅಂತಂದರೆ ಕೋಆಪ್ರೇಷನ್ ಇದು ಕಲಿಸಿದ ಶಿಕ್ಷಕಿಯಾಗಿದೆ ಅಂತ ಇದರ ಅರ್ಥ. ನೆಕ್ಸ್ಟ್ 7th ಒನ್, ಇದು ಮ್ಯಾಚ್ ದ ಫಾಲೋಯಿಂಗ್ ಇದೆ. ಓಕೆ, ಯಾವ ಪಾಠದ್ದು? ವಂದನಾ ಶಿವ ಅವರ ಎಸ್ಸೆಯಿಂದ. ಕಾಲಮ್ ಎನಲ್ಲಿ ನಿಮಗೆ ಕಾರ್ಮ್ಯಾಕ್ ಕಲಿನನ್, ಕ್ಯಾರಲಿನ್ ಮರ್ಚೆಂಟ್, ಫ್ರಾನ್ಸಿಸ್ ಬೇಕನ್ ಇದೆ. ಕಾಲಮ್ ಬಿನಲ್ಲಿ ಫಾದರ್ ಆಫ್ ಮಾಡರ್ನ್ ಸೈನ್ಸ್, ಅ ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟಲಿಸ್ಟ್, ಅ ಫಿಲಾಸಫರ್ ಆ್ಯಂಡ್ ಹಿಸ್ಟರಿಯನ್ ಅಂತ ಇದೆ. ಇದಕ್ಕೆ ಉತ್ತರ ಏನು? ಎ, ಕಾರ್ಮ್ಯಾಕ್ ಕಲಿನನ್ ಏನಾಗಿದ್ರು ಅವರು? ಸೌತ್ ಆಫ್ರಿಕನ್ ಎನ್ವೈರನ್ಮೆಂಟಲಿಸ್ಟ್. ಅಂದರೆ ಎಗೆ 2 ಸರಿಯಾದ ಉತ್ತರ. ಎಗೆ 2 ಆಗಿ ಉತ್ತರ, ಬರೀ ಸಿ ಮಾತ್ರ ಇದೆ. ಸೊ ಆಮೇಲೆ ಸೆಕೆಂಡ್ ಒನ್ ನೋಡಿಬಿಡೋಣ ಒಂದ್ಸರಿ. ಕ್ಯಾರಲಿನ್ ಮರ್ಚೆಂಟ್ B1 ಇದೆ. ಕರೆಕ್ಟಾ ಇದು? B1 ಅಂತಂದರೆ ಕ್ಯಾರಲಿನ್ ಮರ್ಚೆಂಟ್ ಫಾದರ್ ಆಫ್ ಮಾಡರ್ನ್ ಸೈನ್ಸ್ ಅಂತಿದೆ. ಸೊ ಇದಾಗೋದಿಲ್ಲ ಇಲ್ಲಿ. ಸೊ ಇಲ್ಲಿ ಎ 2 B, ಕ್ಯಾರಲಿನ್ ಮರ್ಚೆಂಟ್ a philosopher and historian. B3 ಮತ್ತು ಫ್ರಾನ್ಸಿಸ್ ಬೇಕನ್ ದ ಫಾದರ್ ಆಫ್ ಮಾಡರ್ನ್ ಸೈನ್ಸ್. C1. ಸೊ ಇದು ಸರಿಯಾದ ಉತ್ತರ. A2 B3 C1. ಪ್ಲೀಸ್ ನೋಟ್ ಡೌನ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಮುಂದಿನ ಪ್ರಶ್ನೆ ನೋಡೋಣ. ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಫ್ರಮ್ ಎವ್ರಿಥಿಂಗ್ ಐ ನೀಡ್ ಟು ನೋ ಐ ಲರ್ನ್ಡ್ ಇನ್ ದ ಫಾರೆಸ್ಟ್ ಆ್ಯಂಡ್ ಆನ್ಸರ್ ಅಕಾರ್ಡಿಂಗ್ಲಿ. ಇಲ್ಲಿ 2 ಸ್ಟೇಟ್ಮೆಂಟ್ಸ್ ಇದೆ ಆಯಿತಾ ಮಕ್ಕಳೇ. ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 2 ಇದನ್ನು ನೀವು ಓದಿ ಅರ್ಥ ಮಾಡಿಕೊಂಡು ಇದು ಸರಿನಾ ತಪ್ಪಾ ಅಂತ ನೋಡಬೇಕು. ಇದು ಎರಡೂ ಸರಿ ಇದ್ದರೆ ನೋಡಿ, ಆಪ್ಷನ್ ಎ, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್. ಇದರಲ್ಲಿ ಎರಡೂ ತಪ್ಪಿದರೆ ಇದನ್ನು ಆಪ್ಷನ್ ಬಿ ಸೆಲೆಕ್ಟ್ ಮಾಡ್ಕೊಳ್ಬೇಕು, ಬೋತ್ ದ ಸ್ಟೇಟ್ಮೆಂಟ್ಸ್ ಆರ್ ಇನ್ಕರೆಕ್ಟ್. ಇದರಲ್ಲಿ ಬರೀ ಫಸ್ಟ್ ಸ್ಟೇಟ್ಮೆಂಟ್ ಸರಿ ಇದ್ದರೆ ಇದು ಆಪ್ಷನ್ ಸಿ, ಓನ್ಲಿ ಸ್ಟೇಟ್ಮೆಂಟ್ 1 ಇಸ್ ಕರೆಕ್ಟ್. ಆಮೇಲೆ ಬರೀ ಸ್ಟೇಟ್ಮೆಂಟ್ 2 ಸರಿ ಇದ್ದರೆ ಓನ್ಲಿ ದ ಸ್ಟೇಟ್ಮೆಂಟ್ 2 ಇಸ್ ಕರೆಕ್ಟ್ ಅಂತಂದರೆ ಆಪ್ಷನ್ ಡಿ ಈಸ್ ಕರೆಕ್ಟ್ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಇವಾಗ ಸ್ಟೇಟ್ಮೆಂಟ್ಸ್ ಏನು ಅಂತ ನೋಡೋಣ. ಡೈವರ್ಸಿಟಿ ವಿತೌಟ್ ಯೂನಿಟಿ ಲೀಡ್ಸ್ ಟು ಇಂಟರ್ನಲ್ ಕಾನ್ಫ್ಲಿಕ್ಟ್ಸ್. ಯೂನಿಟಿ ವಿತೌಟ್ ಡೈವರ್ಸಿಟಿ ಲೀಡ್ಸ್ ಟು ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಅಂತ ಕೊಟ್ಟಿದ್ದಾರೆ ಅಲ್ವಾ. ನೀವು ಇದನ್ನು ನೋಡಿದ ತಕ್ಷಣ ನಿಮ್ಗೆ ಅನಿಸ್ಬಿಡುತ್ತೆ, ಎಸ್, ಬೋತ್ ಆರ್ ಕರೆಕ್ಟ್. ಯುನೋ, ಡೈವರ್ಸಿಟಿ ವಿತೌಟ್ ಯೂನಿಟಿ ಇದೆ, ಕಾನ್ಫ್ಲಿಕ್ಟ್ ಇದೆ. ಆಮೇಲೆ ಯೂನಿಟಿ ವಿತೌಟ್ ಡೈವರ್ಸಿಟಿ ಇದೆ, ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಅಂತಿದೆ ಅಂದ್ಬಿಟ್ಟು ನೀವು ಏನಂತ ಹೇಳ್ತೀರಾ? ಬೋತ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ. ದಟ್ ಈಸ್ ಅ ಜನರಲ್ ಟೆಂಡೆನ್ಸಿ. ಬಟ್ ಸರಿಗೆ ನೀವು ಟೆಕ್ಸ್ಟ್ ಬುಕ್ ಓದಿದರೆ ನಿಮಗೆ ಗೊತ್ತಾಗುತ್ತೆ that the answer to this is both the statements are incorrect. ಟ್ಯಾಗೋರ್ ಹೇಳ್ದಂತೆ ಡೈವರ್ಸಿಟಿ ವಿತೌಟ್ ಯೂನಿಟಿ ಬಿಕಮ್ಸ್ ಅ ಸೋರ್ಸ್ ಆಫ್ ಕಾನ್ಫ್ಲಿಕ್ಟ್ ಆ್ಯಂಡ್ ಕಾಂಟೆಸ್ಟ್. ಮತ್ತು ಯೂನಿಟಿ ವಿತೌಟ್ ಡೈವರ್ಸಿಟಿ ಬಿಕಮ್ಸ್ ಅ ಗ್ರೌಂಡ್ ಫಾರ್ ಎಕ್ಸ್ಟರ್ನಲ್ ಕಾನ್ಫ್ಲಿಕ್ಟ್ ಅಂತಲ್ಲ, ಎಕ್ಸ್ಟರ್ನಲ್ ಕಂಟ್ರೋಲ್. ಸೊ ದೀಸ್ ಆರ್ ದ ಸ್ಟೇಟ್ಮೆಂಟ್ಸ್ ಗಿವನ್ ಇನ್ ದ ಟೆಕ್ಸ್ಟ್ ಬುಕ್. ನೆಕ್ಸ್ಟ್ ಕ್ವೆಶ್ಚನ್. The action in a sunny morning takes place in a retired corner of a park in. Where does it take place? It takes place in a park in Madrid. ಮ್ಯಾಡ್ರಿಡ್ ನಗರದ ಉದ್ಯಾನವನದಲ್ಲಿ ಈ ನಾಟಕದ ಘಟನೆಗಳು ನಡೆಯುತ್ತವೆ. ನೆಕ್ಸ್ಟ್ ಒನ್. In the play A Sunny Morning, Dash brings the bread crumbs to feed the birds in the park. The options given are Don Gonzalo, Juanito, Donna Laura, the guard. The correct answer to this is option C, Donna Laura. Donna Laura ಅವರು ಪಕ್ಷಿಗಳಿಗೆ ತಿನ್ನಿಸಲು ಬ್ರೆಡ್ ತುಂಡುಗಳನ್ನು, ಬ್ರೆಡ್ ಕ್ರಮ್ಸ್ ಅಂದರೆ ಬ್ರೆಡ್ ಪೀಸಸ್, ಬ್ರೆಡ್ ತುಂಡುಗಳನ್ನು ತರ್ತಾರೆ. ಈಗ ಸೆಕೆಂಡ್ ಮೇನ್ಗೆ ಹೋಗೋಣ. Fill in the blanks with passive form of the verbs given in the brackets. ಇಲ್ಲಿ ನಿಮಗೆ 1, 2, 3, 4 4 ಪ್ರಶ್ನೆ ಇದೆ. ಅದರಲ್ಲಿ ಯು ಹ್ಯಾವ್ ಟು ಆನ್ಸರ್ ಎನಿ 3. ಒಂದೊಂದು ಪ್ರಶ್ನೆಯಲ್ಲೂ 3 ಬ್ಲ್ಯಾಂಕ್ಸ್ ಇರೋದ್ರಿಂದ ಈಚ್ ಕ್ಯಾರೀಸ್ 1 ಮಾರ್ಕ್. ಸೊ ಇಲ್ಲಿ ನೀವು 3 ಕರೆಕ್ಟಾಗಿ ಬರೆದ್ರೆ ನಿಮಗೆ 3 ಮಾರ್ಕ್ಸ್ ಸಿಗುತ್ತೆ. ಅರ್ಥ ಆಯ್ತಾ? ಹಾಗೆ ನೀವು 3 ಕರೆಕ್ಟಾಗಿ ಬರೆದ್ರೆ ಯು ವಿಲ್ ಬಿ ಗೆಟಿಂಗ್ 9 ಮಾರ್ಕ್ಸ್. ಗ್ರಾಮರ್ ಇಸ್ ವೇರ್ ಯು ಕ್ಯಾನ್ ಸ್ಕೋರ್ 100% ಮಾರ್ಕ್ಸ್. ಸೊ ಡೋಂಟ್ ಮೇಕ್ ಎನಿ ಮಿಸ್ಟೇಕ್ ದೇರ್. ಗ್ರಾಮರಲ್ಲಿ ನೀವು ಸುಲಭವಾಗಿ ಫುಲ್ ಮಾರ್ಕ್ಸ್ ತೆಗಿಬೋದು. ಯಾವುದೇ ಮಿಸ್ಟೇಕ್ ಮಾಡ್ಕೊಳ್ಬೇಡಿ. ನಿಮ್ಮ ಗ್ರಾಮರ್ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ
ಬ್ಲೈಂಡಾಗಿ ಆನ್ಸರ್ ಕಲ್ತ್ಕೊಂಡು ಹೋಗಬೇಡಿ. ಅಂಡರ್ಸ್ಟ್ಯಾಂಡ್ ದ ಲಾಜಿಕ್, ದ ಫಾರ್ಮುಲಾ, ದ ರೀಸನ್ ಬಿಹೈಂಡ್ ಇಟ್. ಅದಕ್ಕಾಗಿ ನಾನು ಪ್ರತ್ಯೇಕವಾಗಿ ವಿಡಿಯೋಸ್ ಮಾಡಿದ್ದೀನಿ, ಅದನ್ನು ನೀವು ನೋಡಿ. ಪ್ರತಿಯೊಂದು ಟಾಪಿಕ್ ಮೇಲೂ ವಿಡಿಯೋಸ್ ಇದೆ. ಆ್ಯಕ್ಟಿವ್ ವಾಯ್ಸ್, ಪ್ಯಾಸಿವ್ ವಾಯ್ಸ್ ಮೇಲಿರ್ಬೋದು, ಅಥವಾ ರಿಪೋರ್ಟೆಡ್ ಸ್ಪೀಚ್, ಜಾಬ್ ಅಪ್ಲಿಕೇಶನ್, ಮತ್ತು ನಿಮಗೆ ಟೆನ್ಸಸ್, ಪ್ರಿಪೋಸಿಷನ್, ಆರ್ಟಿಕಲ್ಸ್, ಕ್ವೆಶ್ಚನ್ ಫಾರ್ಮ್ಸ್, ಈ ಎಲ್ಲ ಟಾಪಿಕ್ ಮೇಲೂ ನಾನು ವಿಡಿಯೋಸ್ ಮಾಡಿದ್ದೀನಿ. ಅದನ್ನು ತಪ್ಪದೇ ನೋಡಿ ನಿಮ್ಮ ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. ಆವಾಗ ನಿಮಗೆ ಫುಲ್ ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಕ್ವೆಶ್ಚನ್ ನೋಡೋಣ. Get Well Hospital dash start in 1975. Thousands of patients who were suffering from terminal illnesses dash saved by its dedicated doctors. Until naturopathy was introduced last year, only allopathic medicine dash practice ಅಂತ ಕೊಟ್ಟಿದ್ದಾರೆ. ಇಲ್ಲಿ ಉತ್ತರ ನೋಡೋಣ. ಇಲ್ಲಿ ಯಾವುದು, ಇದು ಪಾಸ್ಟ್ ಬಗ್ಗೆ ಮಾತಾಡ್ತಾ ಇದೆ ಅಲ್ವಾ, 1975ನಲ್ಲಿ ನಡೆದಿರೋ ಘಟನೆ ಇದು. ಸೊ ಗೆಟ್ ವೆಲ್ ಹಾಸ್ಪಿಟಲ್ ವಾಸ್ ಸ್ಟಾರ್ಟೆಡ್ ಇನ್ 1975. ಯಾಕೆಂದರೆ ಇದು ಪಾಸ್ಟ್ ಟೆನ್ಸ್ ಆಗಿರೋದ್ರಿಂದ ನಾವು ವಾಸ್ ಜೊತೆ V3 ಬಳಸಬೇಕು. ನೀವು ನನ್ನ ಟೆನ್ಸಸ್ ವಿಡಿಯೋಸ್ ನೋಡಿ, ನಿಮಗೆ ಆವಾಗ ನೀಟಾಗಿ ಅರ್ಥ ಆಗುತ್ತೆ. ಥೌಸಂಡ್ಸ್ ಆಫ್ ಪೇಷಂಟ್ಸ್ ಹೂ ವರ್ ಸಫರಿಂಗ್ ಫ್ರಮ್ ಟರ್ಮಿನಲ್ ಇಲ್ನೆಸಸ್ ಸೇವ್ ಅಂತ ಇದೆ. ಇಲ್ಲಿ ಸೇವ್ಗೆ ಪಾಸ್ಟ್ ಟೆನ್ಸ್ ಏನು ಹೇಳಿ, ಸೇವ್ಡ್ ಅಲ್ವಾ. ಅದ್ರ ಮುಂದೆ ನೀವು ಇಲ್ಲಿ ವಾಸ್ ಸ್ಟಾರ್ಟೆಡ್ ಅಂತಿರೋದು ಇದೆ, ಅದಕ್ಕೆ ನೀವು ಇಲ್ಲಿ ಏನು ಬರಿಬೇಕು, ವರ್ ಸೇವ್ಡ್. ಇಲ್ಲಿ ಇಲ್ನೆಸಸ್ ಅನ್ನೋದು ಪ್ಲೂರಲ್, ಅದಕ್ಕೆ ವರ್ ಯೂಸ್ ಮಾಡಿದ್ದೀರಾ. ಇಲ್ಲಿ ಹಾಸ್ಪಿಟಲ್ ಅನ್ನೋದು ಸಿಂಗ್ಯುಲರ್, ಅದಕ್ಕೆ ವಾಸ್ ಅಂತ ಬಳಸಿದ್ದೀರಾ. ಅರ್ಥ ಆಯ್ತಾ. ಅಂಟಿಲ್ ನ್ಯಾಚುರೋಪತಿ ವಾಸ್ ಇಂಟ್ರೊಡ್ಯೂಸ್ಡ್ ಲಾಸ್ಟ್ ಇಯರ್, ಓನ್ಲಿ ಅಲೋಪತಿಕ್ ಮೆಡಿಸನ್ ಪ್ರಾಕ್ಟೀಸ್ ಅಂತಿದೆ. ಅದನ್ನು ಏನು ಮಾಡಬೇಕು, ನೀವು ಏನು ಮಾಡ್ತೀರಾ, ಬರೀ ಪ್ರಾಕ್ಟೀಸ್ಡ್ ಅಂತ ಬರೆದ್ರೆ ತಪ್ಪಾಗುತ್ತೆ. ಇಲ್ಲಿ ವಾಸ್ ಪ್ರಾಕ್ಟಿಸ್ಡ್ ಅಂತ ಬರೀಬೇಕು. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವೆಶ್ಚನ್. ರಿಕ್ಷಾ ಪುಲ್ಲರ್ಸ್ ಆರ್ a common sight in India. They dash can seen in public places. They dash not treat well by the public. Every rickshaw puller dash neglect by the society. ಇಲ್ಲಿ ನೋಡೋಣ ಉತ್ತರನ. ದಿಸ್ ಈಸ್ ಅ ಕಾಮನ್ ಸೈಟ್ ಇನ್ ಇಂಡಿಯಾ. ಇಲ್ಲಿ ಮೋಡಲ್ ವರ್ಬ್ ಕ್ಯಾನ್ ಬಂದಾಗ ನಾವು ಯಾವ ಫಾರ್ಮ್ನ ಉಪಯೋಗಿಸ್ಬೇಕು ಅಂತಂದರೆ, ಇಲ್ಲಿ ಮೇಲ್ಗಡೆ ಬರಿತೀನಿ ನೋಡಿ, ಇಟ್ ಶುಡ್ ಬಿ ಕ್ಯಾನ್ ಪ್ಲಸ್ ಬಿ ಪ್ಲಸ್ V3 ಅಂತ ಆಗುತ್ತೆ. ಅಂತಂದರೆ ಇಲ್ಲೇನು ಉತ್ತರ ಅಂತಂದರೆ ಕ್ಯಾನ್ ಪ್ಲಸ್ ಇಲ್ಲಿ ನಾವು ಬಿ ಉಪಯೋಗಿಸ್ಬೇಕಾಗತ್ತೆ. ಸೊ V3 ಫಾರ್ಮ್ ಈಸ್ ಸೀನ್. ಕ್ಯಾನ್ ಬಿ ಸೀನ್ ಆಗುತ್ತೆ. ಸಿಗೆ V3 ಫಾರ್ಮ್ ಸೀನ್, ಇದು ಸೊ ಸೀನ್ ಹಾಗೆ ಇರುತ್ತೆ. ಇನ್ ಪಬ್ಲಿಕ್ ಪ್ಲೇಸಸ್ ದೇ ನಾಟ್ ಟ್ರೀಟ್ ಅಂತ ಬಂದಿದೆ. ಸೊ ಇಲ್ಲಿ ಏನಾಗುತ್ತೆ, ಇದು ದೇ ಆರ್ ನಾಟ್, ಟ್ರೀಟ್ಗೆ V3 ಏನಾಗುತ್ತೆ, ಟ್ರೀಟೆಡ್. ದೇ ಆರ್ ನಾಟ್ ಟ್ರೀಟೆಡ್ ವೆಲ್. ಇಲ್ಲಿ ಆರ್ ಅಂತ ಯಾಕೆ ಬರೀತಿದ್ದೀವಿ ಅಂತಂದರೆ ದೇ ಪ್ಲೂರಲ್ ಆಗಿರೋದ್ರಿಂದ ನಾವಿಲ್ಲಿ ಆರ್ ಉಪಯೋಗಿಸ್ತಿದ್ದೀವಿ. ಸೊ ಇಟ್ ಇಸ್ ದೇ ಆರ್ ನಾಟ್ ಟ್ರೀಟೆಡ್ ವೆಲ್ ಬೈ ದ ಪಬ್ಲಿಕ್. ಎವ್ರಿ ರಿಕ್ಷಾ ಪುಲ್ಲರ್ ಡ್ಯಾಶ್ ನೆಗ್ಲೆಕ್ಟ್. ಇಲ್ಲಿ ಎವ್ರಿ ರಿಕ್ಷಾ ಪುಲ್ಲರ್, ಎವ್ರಿ ಅಂತಂದರೆ ಇದು ಸಿಂಗ್ಯುಲರ್ ಆಗುತ್ತೆ. ಸೊ ಅಲ್ಲಿ ಏನಾಗುತ್ತೆ, ನಾವು ಈಸ್ ಉಪಯೋಗಿಸ್ಬೇಕಾಗತ್ತೆ. ಈಸ್ ಪ್ಲಸ್ V3 ಫಾರ್ಮ್ ಆಫ್ ನೆಗ್ಲೆಕ್ಟ್, ಈಸ್ ನೆಗ್ಲೆಕ್ಟೆಡ್. Every rickshaw puller is neglected by the society. Next question. A science exhibition was held at our college last week. It dash support by the departments of physics and chemistry. The visitors dash surprised by the innovative projects displayed by the students. At the end of the program, colorful balloons dash drop from the ceiling to mark the closing ceremony. ಇದಕ್ಕೆ ಉತ್ತರ ಸಪೋರ್ಟ್ ಅಂತ ಇರೋದು. ಇಟ್ ಬಿಕಮ್ಸ್, ಸಪೋರ್ಟ್ ವಿಲ್ ಬಿಕಮ್ ವಾಸ್ ಸಪೋರ್ಟೆಡ್.
ಓಕೆ. ಇಟ್ ಅನ್ನೋದು ಸಿಂಗ್ಯುಲರ್, ಸೊ ವಾಸ್. ಆಮೇಲೆ ಇದು ಪಾಸ್ಟ್ ಟೆನ್ಸ್, ಲಾಸ್ಟ್ ವೀಕ್ ನಡೆದಿರೋ ಘಟನೆ, ಪಾಸ್ಟ್ ಟೆನ್ಸ್. ಸೊ ಸಪೋರ್ಟ್ ಅನ್ನೋದು ಏನಾಗುತ್ತೆ, ಭೂತಕಾಲದಲ್ಲಿ ಸಪೋರ್ಟೆಡ್ ಅಂತ ಆಗುತ್ತೆ. ದ ವಿಸಿಟರ್ಸ್ ಅನ್ನೋದು ಏನಿದು ಪ್ಲೂರಲ್ ಅಂದರೆ ಬಹುವಚನ. ಸೊ ವಿಸಿಟರ್ಸ್. ಸರ್ಪ್ರೈಸ್ ಅನ್ನೋದು ಏನಾಗುತ್ತೆ, ಸರ್ಪ್ರೈಸ್ಡ್ ಆಗುತ್ತೆ. ಸೊ ನಾನು ಇಲ್ಲಿ ಬರಿತಿದ್ದೀನಿ, ವಿಸಿಟರ್ಸ್ ವರ್ ಸರ್ಪ್ರೈಸ್ಡ್ by the innovative projects displayed by the students. At the end of the program, colorful balloons drop ಅಂತಿದೆ. ಬಲೂನ್ಸ್ ಸಿಂಗ್ಯುಲರ ಪ್ಲೂರಲ್ಲ, ಏಕವಚನನ ಬಹುವಚನ. ಸೊ ಏನಂತ ಬರಿತೀರಾ ಅದಕ್ಕೆ, ವರ್ಬ್ ವರ್ ಆಗುತ್ತೆ. ಡ್ರಾಪ್ಗೆ ಪಾಸ್ಟ್ ಟೆನ್ಸ್ ಏನಾಯಿತು, ಡ್ರಾಪ್ಡ್. DROP, ಇನ್ನೊಂದು ಪಿ ಬರುತ್ತೆ, DROPPED, ಡ್ರಾಪ್ಡ್. ಮತ್ತು ನೆಕ್ಸ್ಟ್ ಕ್ವೆಶ್ಚನ್. Raksha arrives at her college by 10 a.m. every day. She teaches English. She dash greet by her students when she arrives. Her classes dash love by her students. She dash respect by her colleagues too. ಇಲ್ಲಿ ಏನಾಗಿದೆ ಅಂತಂದರೆ, ದಿಸ್ ಈಸ್ ಅ ಈವೆಂಟ್ ದಟ್ ಟೇಕ್ಸ್ ಪ್ಲೇಸ್ ಎವ್ರಿ ಡೇ. ನೀವು ನನ್ನ ಹಳೆ ವಿಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ, ಅದರಲ್ಲಿ ಎಕ್ಸ್ಪ್ಲನೇಷನ್ ನೀಟಾಗಿ ಕೊಟ್ಟಿದ್ದೀನಿ. ಎವ್ರಿ ಡೇ, ಡೈಲಿ ಅಕರೆನ್ಸ್ ಇದು. ಸೊ ಇಲ್ಲಿ ಈಸ್ ಗ್ರೀಟೆಡ್ ಆಗುತ್ತೆ. ಓಕೆ, ಇದು ದಿನನಿತ್ಯದ ಅಭ್ಯಾಸದ ಕ್ರಿಯೆ. ಇಟ್ಸ್ ಅ ರೊಟೀನ್ ದಟ್ ಟೇಕ್ಸ್ ಪ್ಲೇಸ್ ಎವ್ರಿ ಡೇ, ರೈಟ್? ಹರ್ ಕ್ಲಾಸಸ್ ಅನ್ನೋದು ಪ್ಲೂರಲ್. ಸೊ ಹರ್ ಕ್ಲಾಸಸ್ ಆರ್. ಲವ್ ಅನ್ನೋದೇನಾಗುತ್ತೆ, ಲವ್ಡ್ by her students. She dash respect. She is singular. So she is respect ಅನ್ನೋದು respected by her colleagues too. And now moving on to part B. It is answer any two of the following in 2 words or sentences or phrases each. And you have how many questions? 2 questions. You have to answer any 2 ಅಂತ ಕೊಟ್ಟಿದ್ದಾರೆ. That means you have to answer both the questions. You don't have a choice here, right? So before I give you the answers, ಇಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಿಮಗೆ ಈ ವಿಡಿಯೋಸ್ ಇಷ್ಟ ಆಗಿದ್ದರೆ, ಇಲ್ಲಿವರೆಗೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಒಂದು ಪುಟ್ಟ ಲೈಕ್ ಕೊಡಿ. ನಿಮ್ಮ ಈ ಒಂದು ಲೈಕ್ ನನ್ನ ಶ್ರಮಕ್ಕೆ ಸಾರ್ಥಕತೆ ಅಂತ ನನಗನ್ಸುತ್ತೆ. ಆಮೇಲೆ ನನಗೆ ನಿಮ್ಮ ಜೊತೆ ಮಾತಾಡಬೇಕು ಅಂತಂದರೆ, ಇಂಟ್ರ್ಯಾಕ್ಟ್ ಮಾಡಬೇಕು ಅಂತಂದರೆ, ನನಗೆ ಏರಾ ವಿಂಡೋ ಇಲ್ಲಿ ಬರೀ ಒಂದು ಕಮೆಂಟ್ ಸೆಕ್ಷನ್, ಅದರಿಂದನೇ ನಾವಿಬ್ಬರು ಇಂಟ್ರ್ಯಾಕ್ಟ್ ಮಾಡೋಕ್ಕೆ ಸಾಧ್ಯ. ಅದಕ್ಕೆ ನಿಮ್ಮ ಕಮೆಂಟ್ಸ್ ನನಗೆ ತುಂಬ ಇಂಪಾರ್ಟೆಂಟ್. ದೇ ಆ್ಯಕ್ಟ್ ಆಸ್ ಅ ಫ್ಯೂಯಲ್ ಫಾರ್ ಮೀ ಟು ಮೇಕ್ ಮೋರ್ ವಿಡಿಯೋಸ್. ವೆನ್ ಐ ಆಮ್ ಪುಟಿಂಗ್ ಇನ್ ಸೋ ಮಚ್ ಎಫರ್ಟ್ ಇನ್ ಮೇಕಿಂಗ್ ದೀಸ್ ವಿಡಿಯೋಸ್, ಐ ಥಿಂಕ್ one comment, don't I deserve a comment or a like? Don't you think? Please go ahead, give me that like, give me those comments and share it with your friends. You know, sharing is caring. And the answers for these 2 and 3 marks questions are already available in my previous videos. ಇದರ ಮೇಲೆ ನಾನು ಆಲ್ರೆಡಿ ವಿಡಿಯೋಸ್ ಮಾಡಿದ್ದೀನಿ. ನೀವು ಅದನ್ನು ಹೇಗೆ ಹುಡ್ಕೋದು ಅಂತಂದರೆ, ನನ್ನ ಚಾನಲ್ಗೆ ಹೋಗಿ ಅಲ್ಲಿ ನಿಮಗೆ ವಿಡಿಯೋಸ್, ಶಾರ್ಟ್ಸ್, ಪ್ಲೇಲಿಸ್ಟ್ ಅಂತೆಲ್ಲ ಇದೆ ಅಲ್ವಾ, ಆ ಪ್ಲೇಲಿಸ್ಟನ್ನು ಪ್ರೆಸ್ ಮಾಡಿ. ಅಲ್ಲಿ ನಿಮಗೆ ಎವ್ರಿಥಿಂಗ್ ಐ ನೀಡ್ ಟು ನೋ ಅಂತ ಒಂದು ಟೈಟಲ್ ಸಿಗುತ್ತೆ. ಅದರ ಮೇಲೆ ಪ್ರೆಸ್ ಮಾಡಿದ್ರೆ ಆ ವಂದನಾ ಶಿವ ಪಾಠದ ಮೇಲೆ ಮಾಡಿರೋ ಅಷ್ಟು ವಿಡಿಯೋಸು ಅಲ್ಲಿ ಸಿಗುತ್ತೆ. ಅದೇ ರೀತಿ ನಿಮಗೆ ಸನ್ನಿ ಮಾರ್ನಿಂಗ್ ಟೈಟಲ್ನ ಪ್ರೆಸ್ ಮಾಡಿದ್ರೆ ಅದರ ಕೆಳಗಡೆ ಅದ್ರ ಮೇಲೆ ಮಾಡಿರೋ ಅಷ್ಟು ವಿಡಿಯೋಸು ನಿಮಗೆ ಸಿಗುತ್ತೆ. ಅಂದ್ರೂ ನಿಮ್ಗೆ ಯಾವುದಾದ್ರೂ ಕ್ವೆಶ್ಚನ್ಗೆ ಆನ್ಸರ್ ಗೊತ್ತಾಗಲಿಲ್ಲ ಅಂತಂದರೆ, ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. I will make a video and share it with you. So shall we proceed? Mention any 2 ill effects of logging in the Himalayan region as mentioned in the essay by Vandana Shiva. ಯಾವುದಾದ್ರೂ 2 ಇಲ್ ಎಫೆಕ್ಟ್ಸ್ನ ನಾವು ಹೇಳಬೇಕಾಗತ್ತೆ, ಆಯಿತಾ? ಯಾವ್ಯಾವುದು ಅಂತಂದರೆ ಇಲ್ಲಿ ನಾನು ಹೇಳ್ತೀನಿ ನೋಡಿ. ಒನ್ ಇಸ್ ಲ್ಯಾಂಡ್ ಸ್ಲೈಡ್ ಆ್ಯಂಡ್ ಅದರ್ ಒನ್ ಇಸ್ ಫ್ಲ್ಯಾಶ್ ಫ್ಲಡ್ಸ್ ಆರ್ ಫ್ಲಡ್ಸ್ ಅಂತ ಬರೆದ್ರೂ ಸಾಕು. ಆ್ಯಂಡ್ ಯು ಕ್ಯಾನ್ ರೈಟ್ ಸ್ಕೇರ್ಸಿಟಿ ಆಫ್ ವಾಟರ್,
ಫಾಡರ್ ಆ್ಯಂಡ್ ಫ್ಯೂಯಲ್. ಇದು 2 ಮಾರ್ಕ್ ಇರೋದ್ರಿಂದ ಯಾವುದಾದ್ರೂ 2 ಬರೆದ್ರೂ ಸಾಕಾಗತ್ತೆ. ನೇಮ್ 2 ಪಾಪ್ಯುಲರ್ ಕೋರ್ಸಸ್ ಆಫರ್ಡ್ ಅಟ್ ಅರ್ತ್ ಯೂನಿವರ್ಸಿಟಿ. One is the A to Z of organic farming and agroecology. Second one is Gandhi and globalization. I have prepared videos on this. You can go to my 2 marks important questions on this, everything I need to know I learned in the forest at Kotre. All the 2 marks questions are available there. You can go there and find the answers. Next one, same thing here. Any one of the following in a paragraph of about 60 words. This is very important. The word count is very important. Restrict your word limit to 60 and a maximum of 80, not more than that. Don't go on writing pages together. You know, number of words will not fetch you marks. It's only the relevant points and the keywords. ಕ್ವೆಶ್ಚನ್ಸ್ ಏನೇನಿದೆ ನೋಡೋಣ. ರೈಟ್ ಅ ಶಾರ್ಟ್ ನೋಟ್ ಆನ್ ನವಧಾನ್ಯ ಮೂವ್ಮೆಂಟ್ ಆ್ಯಸ್ ಡಿಸ್ಕ್ರೈಬ್ಡ್ ಬೈ ವಂದನಾ ಶಿವ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ತುಂಬ ಸರಿ ಬಂದಿದೆ ಇದು, ಆಯಿತಾ. ನೆಕ್ಸ್ಟ್ ಒನ್, ಫಾರೆಸ್ಟ್ ಇಸ್ ಅ ಸೋರ್ಸ್ ಆಫ್ ಮೆನಿ ಪಾಸಿಟಿವ್ ಥಿಂಗ್ಸ್ ಅಕಾರ್ಡಿಂಗ್ ಟು ರವೀಂದ್ರನಾಥ್ ಟ್ಯಾಗೋರ್. ವಾಟ್ ಆರ್ ದೇ? ವೈ ಡಿಡ್ ಡಾನಲ್ ಅರಾ ಕಾಲ್ ಡಾನ್ ಗಾನ್ಸಲೋ ಅನ್ ಇಲ್ ನೇಚರ್ಡ್ ಓಲ್ಡ್ ಮ್ಯಾನ್ ಇನ್ ದ ಪ್ಲೇ ಅ ಸನಿ ಮಾರ್ನಿಂಗ್? ಸೊ ಯು ಕ್ಯಾನ್ ಚೆಕ್ ಔಟ್ ದ ಪ್ಲೇ ಲಿಸ್ಟ್ ಫಾರ್ ದೀಸ್ ಆನ್ಸರ್ಸ್. ನೆಕ್ಸ್ಟ್ ಪಾರ್ಟ್ ಸಿಗೆ ಹೋಗೋಣ. ದಿಸ್ ಈಸ್ ಎರರ್ ರೆಕ್ಟಿಫಿಕೇಷನ್. ಎರರ್ ಅಂತಂದರೆ ಮಿಸ್ಟೇಕ್ಸ್ ಇರುತ್ತೆ, ನಾವು ಅದನ್ನು ಕರೆಕ್ಟ್ ಮಾಡಬೇಕು, ಆಯಿತಾ. ಇಲ್ಲಿ ಎಷ್ಟು ಕೊಟ್ಟಿದ್ದಾರೆ? 1 2 3 4 5 6 7 8 ಕ್ವೆಶ್ಚನ್ಸ್ ಇದೆ. ನಾವು ಯಾವುದಾದ್ರೂ 5ಗೆ ಆನ್ಸರ್ ಮಾಡಬೇಕು. ಸೊ ಈಚ್ ಕ್ಯಾರೀಸ್ 1 ಮಾರ್ಕ್. ಇದು ಕರೆಕ್ಟಾಗಿ ಎಲ್ಲನೂ ಆನ್ಸರ್ ಮಾಡಿದರೆ ನಿಮಗೆ 5 ಮಾರ್ಕ್ಸ್ ಸಿಗುತ್ತೆ. ಫಸ್ಟ್ ಕ್ವೆಶ್ಚನ್, ಇಲ್ಲಿ ಏನಂತ ಕೊಟ್ಟಿದ್ದಾರೆ? ರೆಕ್ಟಿಫೈ ದ ಎರರ್ಸ್ ಇನ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆ್ಯಂಡ್ ರೀರೈಟ್ ದೆಮ್. ಸುಮ್ಮನೆ ನೀವು ಅದನ್ನು ಮಿಸ್ಟೇಕ್ಸ್ನ ಅಂಡರ್ಲೈನ್ ಮಾಡಿಬಿಟ್ಟು ಸುಮ್ಮನೆ ಪಕ್ಕದಲ್ಲಿ ಆನ್ಸರ್ ಬರೆದ್ರೆ ಆಗಲ್ಲ. ನೀವು ಎ ಅಂತ ಬರೆದ್ಬಿಟ್ಟು ಪೂರ್ತಿ ಕರೆಕ್ಟ್ ಆನ್ಸರ್ನ ಬರೀರಿ. ಆದರೆ ಯಾವುದನ್ನು ಕರೆಕ್ಟ್ ಮಾಡಿದ್ದೀರಾ ಅಂತ ಪೆನ್ಸಿಲ್ನಲ್ಲಿ ಅಂಡರ್ಲೈನ್ ಮಾಡಿ, ಅರ್ಥ ಆಯ್ತಾ? ಕ್ವೆಶ್ಚನ್ ಏನಿದೆ ಫಸ್ಟ್ ಒನ್, ವೇರ್ ವಿ ಕ್ಯಾನ್ ಫೈಂಡ್ ದ ಆನ್ಸರ್ಸ್ ಟು ದೀಸ್ ಕ್ವೆಶ್ಚನ್ಸ್ ಅಂತ ಇದೆ. ದ ಕರೆಕ್ಟ್ ಆನ್ಸರ್ ಇಸ್ ವೇರ್ ಕ್ಯಾನ್ ವಿ. ಇದೆರಡು ಇಂಟರ್ಚೇಂಜ್ ಆಗುತ್ತೆ. ವೇರ್ ಕ್ಯಾನ್ ವಿ ಫೈಂಡ್ ದ ಆನ್ಸರ್ಸ್ ಟು ದೀಸ್ ಕ್ವೆಶ್ಚನ್ಸ್. ಈ ವಿ ಕ್ಯಾನ್ ಅನ್ನೋದು ಏನಾಗುತ್ತೆ? ಕ್ಯಾನ್ ವಿ ಅಂತ ಆಗುತ್ತೆ. ವೇರ್ ಕ್ಯಾನ್ ವಿ ಆಮೇಲೆ ಕ್ವೆಶ್ಚನ್ ಮಾರ್ಕ್ ಹಾಕೋದು ಮರಿಬೇಡಿ. ಬರೀ ಒಂದು ಸ್ಟೇಟ್ಮೆಂಟ್ ಥರ ಫುಲ್ ಸ್ಟಾಪ್ ಇಟ್ಬಿಟ್ರೆ ನೀವು ಇದನ್ನು ಕರೆಕ್ಟಾಗಿ ಬರೆದಿದ್ರೇನೋ ಅದು ತಪ್ಪಾಗುತ್ತೆ. ಸೊ ಡೋಂಟ್ ಫರ್ಗೆಟ್, ಇದನ್ನು ಹೀಗೆ ಅಂಡರ್ಲೈನ್ ಮಾಡಿ, ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ ಆಫ್ ಮೈ ಐಸ್ ಆರ್ ಸ್ವೋಲನ್ ಅಂತ ಇದೆ. ಒನ್ ಆಫ್ ಮೈ ಅಂತಂದರೆ ಎನಿ ಒನ್, ಇಟ್ ಇಸ್ ಸಿಂಗ್ಯುಲರ್ ಬಟ್ ದ ವರ್ಬ್ ಇಸ್ ಪ್ಲೂರಲ್. ಇಲ್ಲಿ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಇಲ್ಲ. ಅದಕ್ಕೆ ನಾವಿಲ್ಲಿ ಏನು ಮಾಡಬೇಕು ಅಂತಂದರೆ ಒನ್ ಆಫ್ ಬಂದಾಗ ನಾವು ಏಕವಚನ, ಅದರಿಂದ ಈಸ್ ಬಳಸಬೇಕಾಗತ್ತೆ. ಸೊ ಇಟ್ ಈಸ್ ಕರೆಕ್ಟ್ ಆನ್ಸರ್ ಇಸ್ ಒನ್ ಆಫ್ ಮೈ ಐಸ್ ಈಸ್ ಸ್ವೋಲನ್. ಇಲ್ಲಿ ನೀವೇನು ಮಾಡ್ತೀರಾ? ಆನ್ಸರ್ ಬರೆದ್ಬಿಟ್ಟು ಏನು ಮಾಡ್ತೀರಾ ಹೇಳಿ? ಯು ಆರ್ ಗೋಯಿಂಗ್ ಟು ಅಂಡರ್ಲೈನ್. ನೆಕ್ಸ್ಟ್ ಒನ್, ಯು ಕ್ಯಾನ್ ರಿಟರ್ನ್ ಬ್ಯಾಕ್ ದಿಸ್ ಬುಕ್ ಟುಮಾರೋ. ಇಲ್ಲಿ ಇಟ್ಸ್ ದ ಎರರ್ ಆಫ್ ರಿಡಂಡೆನ್ಸಿ. ಇಲ್ಲಿ ಅನ್ನೆಸೆಸರಿಯಾಗಿ ರಿಪೀಟ್ ಮಾಡ್ತಾ ಇದ್ದೀವಿ. ರಿಟರ್ನ್ ಅಂತಂದ್ರೇ ಹಿಂತಿರುಗಿಸೋದು ಅಂತ ಅರ್ಥ. ಅಂತಂದರೆ ಯು ರಿಪೀಟಿಂಗ್ ಇಟ್, ಸೊ ಇಟ್ಸ್ ನಾಟ್ ರಿಕ್ವೈರ್ಡ್. ಸೊ ಯು ಕ್ಯಾನ್ ರೈಟ್ ಇಟ್ ಆ್ಯಸ್ ಯು ಕ್ಯಾನ್ ರಿಟರ್ನ್ ದಿಸ್ ಬುಕ್ ಟುಮಾರೋ. Next question. Arjun is an eldest son of my friend Ramachandra. ಇಲ್ಲೇನಾಗುತ್ತೆ? ಯು ಆರ್ ಯೂಸಿಂಗ್ ದ ಸೂಪರ್ಲೇಟಿವ್ ಡಿಗ್ರಿ ಎಲ್ಡೆಸ್ಟ್. ಎಲ್ಡೆಸ್ಟ್ಗೆ ಮುಂಚೆ ನಾವು ಕಡ್ಡಾಯವಾಗಿ ನಾವು ದ ಬಳಸಬೇಕಾಗತ್ತೆ. ಸೊ ದ ಆನ್ಸರ್ ಇಸ್, ಇಲ್ಲಿ ಏನು ಕೊಟ್ಟಿದ್ದಾರೋ ಅದನ್ನು ನೀವು ಬರೀರಿ. My friend did not gone to college on Monday. The correct answer is
My friend did not go to ಕಾಲೇಜ್. ಇದು ಯಾಕೆ ಅಂತಂದರೆ ಡಿಡ್ ನಾಟ್ ಬಂದಾಗ ಕ್ರಿಯಾಪದ ದ ವರ್ಬ್ ಶುಡ್ ಬಿ ಇನ್ ದ ಬೇಸ್ ಫಾರ್ಮ್. ಅದಕ್ಕೆ ನಾವು ಗಾನ್ ಬಳಸಬಾರ್ದು, ಗೋ ಅಂತ ಬಳಸಬೇಕು ಯಾವಾಗ ಡಿಡ್ ನಾಟ್ ಅಂತ ಬಂದಾಗ, ಡಿಡ್ ಇರೋದ್ರಿಂದ. ಅಂಡರ್ಸ್ಟ್ಯಾಂಡ್? ನೆಕ್ಸ್ಟ್ ಕ್ವೆಶ್ಚನ್. ಚಿಲ್ಡ್ರನ್ಸ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ. ಇದು ತುಂಬ ಸರಿ ಬಂದಿದೆ ಇದು. ಸೊ ದ ಕರೆಕ್ಟ್ ಆನ್ಸರ್ ಇಸ್ ಚಿಲ್ಡ್ರನ್ಸ್ ಅನ್ನೋ ಪದ ಇಲ್ಲವೇ ಇಲ್ಲ. ಚೈಲ್ಡ್ಗೆ ಪ್ಲೂರಲ್ಲು ಚಿಲ್ಡ್ರನ್, ಚೈಲ್ಡ್ ಅನ್ನೋದು ಏಕವಚನ, ಚಿಲ್ಡ್ರನ್ ಅನ್ನೋದು ಬಹುವಚನ. ಸೊ ಚಿಲ್ಡ್ರನ್ಸ್ ಅನ್ನೋದು ಇಲ್ಲವೇ ಇಲ್ಲ, ಅದು ತಪ್ಪದು. ಸೊ ಯು ಹ್ಯಾವ್ ಟು ಮೇಕ್ ಇಟ್ ಆಸ್ CHILDREN ಅಷ್ಟೇ, ಎಸ್ ಇಲ್ಲ ಇಲ್ಲಿ. ಚಿಲ್ಡ್ರನ್ ಲವ್ ಟು ಈಟ್ ಐಸ್ ಕ್ರೀಮ್ ಎವ್ರಿ ಡೇ. ನೆಕ್ಸ್ಟ್ ಒನ್. ಮಿಸ್ ಸೀತಾ ಡೋಂಟ್ ಲೈಕ್ ಟು ಡಾನ್ಸ್. ಇಲ್ಲಿ ಏನಾಗುತ್ತೆ? ಮಿಸ್ ಸೀತಾ ಡಸಂಟ್ ಬಳಸಬೇಕು. ಡಸಂಟ್ ಲೈಕ್ ಟು ಡಾನ್ಸ್. ಇಲ್ಲಿ ಥರ್ಡ್ ಪರ್ಸನ್ ಸಿಂಗ್ಯುಲರ್. ಮಿಸ್ ಸೀತಾಗೆ ಡೋಂಟ್ ಬರೋದಿಲ್ಲ, ಡಸಂಟ್ ಬರುತ್ತೆ. ನೆಕ್ಸ್ಟ್ ಕ್ವೆಶ್ಚನ್. ಮಹೇಶ್ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಮುಂಬೈ ಸಿನ್ಸ್ 6 years. ಇಲ್ಲಿ ಸಿನ್ಸ್ ಬರೋದಿಲ್ಲ. ಮಹೇಶ್ ಹ್ಯಾಸ್ ಬೀನ್ ವರ್ಕಿಂಗ್ ಇನ್ ಮುಂಬೈ ಫಾರ್ 6 years. ಅದು ಫಾರ್ ಆಗುತ್ತೆ, ಸಿನ್ಸ್ ಅಲ್ಲ, ಫಾರ್ ಬಳಸಬೇಕು. ಯಾಕಂದರೆ ಇಟ್ಸ್ ಅ ಡ್ಯೂರೇಷನ್, ಸಮಯದ ಅವಧಿ. ಅದು ನಿರ್ದಿಷ್ಟದ ಸಮಯ ಆರಂಭ ಸೂಚಿಸಲು ಮಾತ್ರ ನಾವು ಸಿನ್ಸ್ ಬಳಸ್ತೀವಿ. ಇಲ್ಲಿ ಆ ಸ್ಪ್ಯಾನ್ ಹೇಳೋದಕ್ಕೆ, ಅವಧಿನ ಹೇಳೋದಕ್ಕೆ ನಾವು ಫಾರ್ ಅಂತ ಯೂಸ್ ಮಾಡಬೇಕು. ಓಕೆ, ನಾವು ಲೆಟ್ಸ್ ಮೂವ್ ಟು ದ ನೆಕ್ಸ್ಟ್ ಕ್ವೆಶ್ಚನ್. That is the 17th question. Fill in the blank with appropriate form of verbs given in the brackets. Answer any of the following ಅಂತ ಕೊಟ್ಟಿದೆ. ಅಲ್ಲಿ ಆನ್ಸರ್ ಎನಿ ಒನ್ ಆಫ್ ದ ಫಾಲೋಯಿಂಗ್ ಇರಬೇಕು. ಯಾಕಂದರೆ ಇದು 1 mark ಇದೆ, 2 ಕೊಟ್ಟಿದ್ದಾರೆ, ಯಾವುದಾದ್ರು ಒಂದನ್ನು ನೀವು ಆನ್ಸರ್ ಮಾಡಬೇಕಾಗತ್ತೆ. ಇಲ್ಲಿ ಪ್ರಶ್ನೆ ಏನಂತ ಇದೆ? The members of Indian hockey team dash preparing now for the upcoming Asian Games. ಇಲ್ಲಿ the members ಆಫ್ ದ ಇಂಡಿಯನ್ ಹಾಕಿ ಟೀಮ್ ಅಂತಂದರೆ ಮೆಂಬರ್ಸ್ ಅನ್ನೋದೇನು ಪ್ಲೂರಲ್. ಬಿದು ಪ್ಲೂರಲ್ ಪ್ರೆಸೆಂಟ್ ಫಾರ್ಮ್ ಏನು? ಆರ್. ದೇ ಆರ್ ಸ್ಟಿಲ್ ಪ್ರಿಪೇರಿಂಗ್ ನಾವು ಅಂತಿರೋದ್ರಿಂದ ಪ್ರೆಸೆಂಟ್ ಟೆನ್ಸಲ್ಲಿ ಪ್ಲೂರಲ್ ಫಾರ್ಮ್ ಆರ್. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್. ಪಂಕಜ ಡ್ಯಾಶ್ ಸ್ಟ್ಯಾಂಡ್ ಇನ್ ದ ಕ್ಯೂ ಟು ರಿಸರ್ವ್ ಟಿಕೆಟ್ಸ್ ಎಸ್ಟರ್ಡೇ ಅಟ್ ದ ರೈಲ್ವೆ ಸ್ಟೇಷನ್. ಎಸ್ಟರ್ಡೇ ಅಂತಂದರೆ ಪಾಸ್ಟ್ ಟೆನ್ಸ್ ಅಲ್ವಾ? ಪಂಕಜ ಅನ್ನೋದು ಸಿಂಗ್ಯುಲರ್. ಸೊ ಪಂಕಜ ನೆನ್ನೆ ನಿಂತ್ಕೊಂಡಿದ್ದು ಅಂತ ಹೇಳೋದಕ್ಕೆ, ಪಾಸ್ಟ್ ಟೆನ್ಸ್ನ ಹೇಳೋದಕ್ಕೆ ನೀವು ಏನು ಯೂಸ್ ಮಾಡ್ತೀರಾ? ಸ್ಟ್ಯಾಂಡ್ಗೆ ಸ್ಟುಡ್. ಇಟ್ಸ್ ಅನ್ ಈವೆಂಟ್ ದಟ್ ಟುಕ್ ಪ್ಲೇಸ್ ಎಸ್ಟರ್ಡೇ. ಸೊ ಇಟ್ ಈಸ್ ಪಂಕಜ ಸ್ಟುಡ್. ಎಸ್ಟರ್ಡೇ ಗತಕಾಲನ ಸೂಚಿಸೋದಕ್ಕೆ ಸ್ಟ್ಯಾಂಡ್ನ ಪಾಸ್ಟ್ ಟೆನ್ಸ್ ಏನು? ಸ್ಟುಡನ್ನು ಬಳಸಬೇಕು. ಪಂಕಜ ಸ್ಟುಡ್ ಇನ್ ದ ಕ್ಯೂ ಟು ರಿಸರ್ವ್ ಟಿಕೆಟ್ಸ್ ಎಸ್ಟರ್ಡೇ at the railway station. I hope this video is going to help you prepare for your LBA3 examination. ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಾನು ಖಂಡಿತವಾಗ್ಲೂ ರೆಲೆವೆಂಟ್ ಕ್ವೆಶ್ಚನ್ಸ್ಗೆ ಆನ್ಸರ್ ಕೊಡ್ತೀನಿ. ಕೀಪ್ ಲರ್ನಿಂಗ್, ಕೀಪ್ ಗ್ರೋಯಿಂಗ್. All the best, and don't forget to like, share and subscribe, my dear students.